ಸ್ವರಾಜ್ ಉತ್ಸವ ಪಾಂಡುಪುರದ ಕ್ರೀಡಾಂಗಣದಲ್ಲಿ ಅದ್ದೂರಿಯಾಗಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯನವರ ಸ್ವರಾಜ್ ಉತ್ಸವ ಕಾರ್ಯಕ್ರಮದ ಚಾಲನೆ ನೀಡಲಾಗಿದೆ. ದರ್ಶನ್ ಪುಟ್ಟಣ್ಣಯ್ಯ ಮೇಲ್ಕೋಟೆ ಕ್ಷೇತ್ರದ ಜನಮೆಚ್ಚಿದ ನಾಯಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಉತ್ಸವಕ್ಕೆ ಬಂದಿರುವ ಜನರ ಜೊತೆ ಖುಷಿಯನ್ನು ಕುಣಿಯುವುದರ ಮುಖಾಂತರ ವ್ಯಕ್ತಪಡಿಸಿದರು. ನಮಸ್ಕಾರ. ನಾನು ಡಾಕ್ಟರ್ ಸಂತೋಷ್ ಅಂತ, ಇವರು ನನ್ನ ಧರ್ಮಪತ್ನಿ ಡಾಕ್ಟರ್ ಕೃಪಾ ಅಂತ. ಪಾಂಡವಪುರದಲ್ಲಿ ಫಸ್ಟ್ ಟೈಮ್ ಒಬ್ಬ MLA ಯಾರು ಕೃಷಿ ಸಂಬಂಧಿತವಾಗಿ ಒಂದು ದೊಡ್ಡ ಆರ್ಗನೈಸೇಷನ್ ಇಂದ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದೇ ಫಸ್ಟ್ ಟೈಮು. ಇದುವರೆಗೂ ಎಲ್ಲರೂ ಯಾವುದೋ ಒಂದು ಆರ್ಕೆಸ್ಟ್ರಾನೋ ಅಥವಾ ಒಂದು ಡ್ರಾಮಾನೋ ಬೇರೆ ಏನೇನಾದ್ರು ಮಾಡ್ತಾ ಇದ್ರು. ಯಾಕಂದ್ರೆ ಮಂಡ್ಯ ಒಂದು ಕೃಷಿ ಆಧಾರಿತ ಜಿಲ್ಲೆ, ಅದರಲ್ಲೂ ಎಸ್ಪೆಷಲಿ ಪಾಂಡವಪುರ ಒಂದು ಕೃಷಿಗೆ ಸಂಬಂಧಪಟ್ಟಂತ ಜಿಲ್ಲೆಯಲ್ಲಿ ಕೃಷಿ ಆಧಾರಿತವಾಗಿ ಮಾಡ್ತಾ ಇರೋದು ನಿಜವಾಗ್ಲೂ ಒಂದು ಹೆಮ್ಮೆ ಪಡುವಂತ ವಿಚಾರ. ಆಸ್ ಎ ಎಜುಕೇಟೆಡ್ MLA ಈಸ್ ಡೂಯಿಂಗ್ ವಾಟ್ ಮಂಡ್ಯ ಮತ್ತೆ ಪಾಂಡವಪುರಕ್ಕೆ ಏನು ಬೇಕು ಅದನ್ನ ಮಾಡ್ತಾ ಇದ್ದಾರೆ. ಸೊ ಎಲ್ಲಾ ಪೊಲಿಟಿಷಿಯನ್ಸ್ಗಳು ಈ ರೀತಿ ನಮ್ಮ ದೇಶಕ್ಕೆ ಅಥವಾ ನಮ್ಮ ರಾಜ್ಯಕ್ಕೆ ಅಥವಾ ನಮ್ಮ ನಗರಕ್ಕೆ ಅಥವಾ ಜಿಲ್ಲೆಗೆ ಅಥವಾ ಹಳ್ಳಿಗಳಿಗೆ ಏನು ಬೇಕು ಅಂತ ತಿಳ್ಕೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಾಗತ್ತೆ. ಇದೊಂದು ಒಳ್ಳೆ ಕಾರ್ಯಕ್ರಮ, ಕೃಷಿ ಆಧಾರಿತ ಕಾರ್ಯಕ್ರಮ, ಒಳ್ಳೇದು. ದರ್ಶನ್ ಅವ್ರು ಮಾಡ್ತಾ ಇದ್ದಾರೆ. ಇದೇ ರೀತಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡ್ಲಿ ಅಂತ ಆಸೆ ಪಡ್ತೇವೆ. ಸ್ವರಾಜ್ಯದ ಕಲ್ಪನೆ ನಮ್ಗೆ ತುಂಬಾ ಹಳೇದು. ಸೊ ನಮ್ಮ ದೇಶ ಈಗೊಂದು ಹೊಸ ರಾಜ್ಯದ ಕಲ್ಪನೆ. ಗಾಂಧಿಯವರ ಸ್ವರಾಜ್ಯ ನಾವು ನೋಡಿಲ್ಲ, ಬಟ್ ಈಗಿನ ಸ್ವರಾಜ್ಯ ನಮ್ಮ ದೇಶ ನಮ್ಮ ಇದು ಎಲ್ಲ ಉಳಿಬೇಕಂತಂದ್ರೆ ನಾವು ನಮ್ಮ ಸ್ವಾವಲಂಬನೆಯನ್ನು ಬಳಸ್ಕೋಬೇಕು. ಚೈನಾ ಮೇಲೆ ಡಿಪೆಂಡ್ ಆಗೋದು ಕಮ್ಮಿ ಮಾಡಬೇಕು. ಅದೆಲ್ಲ ಆಗ್ಬೇಕಂದ್ರೆ ನಾವು ಕೃಷಿಗೆ ಒತ್ತು ಕೊಡಬೇಕು ಅನ್ನೋದು ನನ್ನ ಆಸೆ. ಬೇರೆ ಕಡೆ ಎಲ್ಲ ಕಡೆ ಹೋದ್ರೆ ಇದು ಸಾವಯವ ಅಂತ ಅಂದ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ಕೊಡ್ತಾರೆ. ಬಟ್ ಇಲ್ಲಿ ಚೆನ್ನಾಗಿದೆ, ಎಲ್ಲ ಒರಿಜಿನಲ್ ತರಕಾರಿ ಗಿಡಗಳು. ಎಲ್ಲರೂ ಪರ್ಚೇಸ್ ಮಾಡಬಹುದು. ತುಂಬಾ ಚೆನ್ನಾಗಿದೆ. ಆಸ್ ಎನ್ ಎಜುಕೇಟೆಡ್ MLA ಈಸ್ ಡೂಯಿಂಗ್ ಗುಡ್. ನಾವು ಪಾಂಡುಪುರದಿಂದ ಬಂದಿದ್ದೀವಿ, ಹೌಸ್ ವೈಫ್ ಆಗಿದ್ದೀವಿ, ಮತ್ತೆ ಲೈಬ್ರರಿ ಕೆಲಸನೂ ಮಾಡ್ತಿದೀವಿ. ನಮ್ಗೆ ಇಲ್ಲಿ ತುಂಬಾ ಹೇಳಿದಂತ ಸಲಹೆಗಳು ತುಂಬಾ ಇಷ್ಟ ಆಯ್ತು. ಅವರು ಸ್ವಉದ್ಯೋಗ ಯಾವ ತರ ಮಾಡ್ಬೇಕು, ನಿಮ್ಗೆ ಅದರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಒಬ್ರು ಓನ್ ಆಗಿ ಮಾಡಿದ್ರೆ ಮುಂದೆ ಎಷ್ಟು ಜನದಿಂದ ಮಾಡ್ಬೋದು, ನಿಮ್ಗೆ ಯಾವ ತರ ಹೆಲ್ಪ್ ಆಗುತ್ತೆ, ನಿಮ್ಮ ಮನೆ ಸಮಸ್ಯೆಗಳಾಗ್ಬೋದು, ಹೊರಗಡೆ ಆಗ್ಬೋದು, ನೀವೇ ಸ್ವತಃ ದುಡ್ದು ಸಂಪಾದನೆ ಮಾಡಬಹುದು ಅನ್ನೋದ್ರ ಬಗ್ಗೆ ತುಂಬಾ ನಮ್ಗೆ ಸಲಹೆ ಕೊಟ್ಟರು. ಅದು ತುಂಬಾ ಇಷ್ಟ ಆಯ್ತು ನಮ್ಗೆ ಹೇಳಿದ್ದು. ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ, ನಾವು ಕೊಟ್ಟಿದೀವಿ. ಅದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನಾವು ಏನಾದ್ರು ಮಾಡ್ಬೇಕು ಅಂದಾಗ ಅವ್ರು ಸಲಹೆ ಕೊಡೋದೇ ಆಗ್ಲಿ, ಅವರು ಹೇಳಿದಂತ ವಿಚಾರಗಳು ತುಂಬಾ ನಮ್ಗೆ ಇಷ್ಟ ಆಯ್ತು. ಥ್ಯಾಂಕ್ಸ್. ಪಾಂಡವಪುರ ತಾಲೂಕಿನ ಇತಿಹಾಸದಲ್ಲಿ ಗ್ರಾಮೀಣ ಜನರ, ಅದರಲ್ಲೂ ವಿಶೇಷವಾಗಿ ಯುವ ಜನತೆಯ ಆಶಾಕಿರಣವಾಗಿ ಮೂಡಿ ಬಂದಿದ್ದಾರೆ ಸನ್ಮಾನ್ಯ ದರ್ಶನ್ ಪುಟ್ಟಣ್ಣಯ್ಯನವರು. ಅವರ ಯೋಚನೆ, ಅವರ ಚಿಂತನೆ, ಅವರ ಆದರ್ಶ ಯುವ ಜನಾಂಗಕ್ಕೆ ಒಂದು ಮಾರ್ಗದರ್ಶನ. ಇವತ್ತು ಗ್ರಾಮೀಣ ಪ್ರದೇಶದ ವ್ಯವಸಾಯ, ತೋಟಗಾರಿಕೆ ಎಲ್ಲವೂ ನಶಿಸಿ ಹೋಗುತ್ತಿರುವ ಸಂದರ್ಭದಲ್ಲಿ ಯುವಕರೆಲ್ಲರೂ ನಗರ ಕಡೆಗೆ ಮುಖ ಮಾಡಿರುವ ಸಂದರ್ಭದಲ್ಲಿ ನಿಜವಾಗಿ ಯುವ ಜನತೆ ಹಳ್ಳಿಯಲ್ಲೇ ಇದ್ದುಕೊಂಡು ಗ್ರಾಮವನ್ನು ಅಭಿವೃದ್ಧಿಪಡಿಸುವಲ್ಲಿ ಉದ್ಯೋಗವನ್ನು ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಮಾಡಬಹುದು ಅನ್ನೋದನ್ನ ವಿವಿಧ ಆಯಾಮಗಳಲ್ಲಿ ಅವರು ತಾಂತ್ರಿಕವಾಗಿ ಆಗ್ಬೋದು, ಸಾವಯವ ದೃಷ್ಟಿ ವ್ಯವಸಾಯ ಆಗಿರಬಹುದು, ಮತ್ತೆ ಸ್ವತಂತ್ರವಾಗಿ ಉದ್ಯೋಗವನ್ನು ಕೊಡ್ತಕ್ಕಂಥ ವಿಚಾರ ಆಗಿರಬಹುದು. ಈ ಎಲ್ಲದಕ್ಕೂ ಕೂಡ ಎಲ್ಲ ಕ್ಷೇತ್ರದ ಪರಿಣಿತರನ್ನ ಕರೆಸಿ ಅದನ್ನ ಪ್ರದರ್ಶನಕ್ಕೆ ಸ್ವರಾಜ್ ಕಲ್ಪನೆಯನ್ನ ಉಂಟು ಮಾಡಿ ಈ ಗ್ರಾಮೀಣಾಭಿವೃದ್ಧಿಗೆ ಉತ್ತೇಜನ ಕೊಡ್ತಾ ಇರತಕ್ಕಂಥದ್ದು ಗಾಂಧೀಜಿಯವರ ಗ್ರಾಮ್ ಸ್ವರಾಜ್ ಏನ್ ತತ್ವ ಇತ್ತೋ ಅದನ್ನ ನಿಜವಾದ ಅರ್ಥದಲ್ಲಿ ಒಬ್ಬ ಜನಪ್ರತಿನಿಧಿಯಾಗಿ ಕೆಲಸ ಮಾಡ್ತಾ ಇರೋದನ್ನ ನಾನು ತುಂಬಾ ಆತ್ಮೀಯವಾಗಿ ಮೆಚ್ಚಿಕೊಂಡಿದ್ದೇನೆ. ಇದನ್ನ ಪ್ರತಿಯೊಬ್ಬ ಯುವಕರು ಕೂಡ ಅದನ್ನ ಚಿಂತನೆ ಮಾಡಿ ಅದನ್ನ ಅಳವಡಿಸ್ಕೊಳ್ಬೇಕು ಅನ್ನೋದು ನನ್ನ ಯುವ ಜನತೆಗೆ ನನ್ನ ಸಲಹೆ. ಯಶವಂತ್ ಫ್ರಮ್ ಮೈಸೂರು. ನಾನು ಬಂದ್ಬಿಟ್ಟು ಇಲ್ಲಿ ಮಂಡ್ಯ ಪಾಂಡವಪುರ ತಾಲೂಕಲ್ಲಿ ಎಲ್ಲ ಸಾವಯವ ಕೃಷಿ ಮೇಳ ಇತ್ತು ಅಂತ ಅಂದ್ಬಿಟ್ಟು ನಾವು ಬಂದಿದ್ವಿ. ಇದು ಕಾರ್ಯಕ್ರಮ ಬಂದ್ಬಿಟ್ಟು ದರ್ಶನ್ ಪುಟ್ಟಣ್ಣಯ್ಯ ಅವರಿಂದ ನಡೆದಿದೆ. ಆ್ಯಕ್ಚುಲಿ ನಾವು ರೈತರಿಗೆ ಉಪಯೋಗ ಆಗಲಿ ಅಂತ ಹೇಳಿ ಎಲ್ಲನೂ ಮಾಡಿದ್ದಾರೆ. ಅಂದರೆ
ಮಂಡ್ಯ ಜನತೆ ಎಲ್ಲರೂ ಬಂದು ಸಹಕರಿಸಬೇಕಾಗಿ ನಾವು ಕೇಳ್ಕೊತೀವಿ. ನಾವು ಕೂಡ ಬಯೋಡೀಸೆಲನ್ನು ಹೊಂಗೆಕಾಯಿ ಬೀಜದಿಂದ ನಾವು ಬಯೋಡೀಸೆಲ್ನ ತಯಾರಿಸ್ಬಿಟ್ಟು ನಾವು ಐಡೆಂಟಿಫೈ ಮಾಡಿದ್ದೀವಿ. ಅದೇ ಥರ ಬೇರೆ ಬೇರೆ ಕಾಲೇಜವರು, ಅದೇ ಥರ ವಿಜ್ಞಾನಿಗಳು ಅಂದರೆ ಸೈಂಟಿಸ್ಟ್ ತಲೆ ಇದೆಯಲ್ಲ ಅವರೆಲ್ಲ ಬಂದು ಎಲ್ಲ ವರ್ಕ್ ಮಾಡಿದ್ದಾರೆ. ಆಲ್ಮೋಸ್ಟ್ 90 to 95% ಇದು ಎಲ್ಲರಿಗೂ ಹೆಲ್ಪ್ಫುಲ್ ಆಗಿದೆ. ನಮಗೂ ಬೆನಿಫಿಟ್ಸ್ ಇದೆ. ಬಟ್ ಏನಕ್ಕೆ ಮಾಡಿರೋದು ಅಂತಂದರೆ ಗೊತ್ತಿಲ್ಲದವ್ರಿಗೆ ಸ್ವಲ್ಪ ಏನಾದರೂ ಗೊತ್ತಾಗಲಿ, ನೀವು ಯಾವುದೇ ಒಂದು ಐಡಿಯಾ ಏನಾದರೂ ಇನೋಗ್ರೇಟ್ ಮಾಡಬೇಕು ಅನ್ನೋದಕ್ಕಾಗಲಿ ಎಲ್ಲ ಹೆಲ್ಪ್ ಆಗಿದೆ ಇದು. ಅದರಿಂದ ನಾವು ಇಷ್ಟೊಂದು ಹೇಳೋಕ್ಕೆ ಪ್ರಯತ್ನ ಮಾಡ್ತೀವಿ.